ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಅದೊಂದು ಶಾಂತಿಪುರ ಎಂಬ ಪುಟ್ಟ ಗ್ರಾಮ. ಅದೇ ಗ್ರಾಮದ ಒಂದು ಗುಡಿಸಲಿನಲ್ಲಿ ತನ್ನ ಅಮ್ಮನ ಹಳೆಯ ಸೀರೆಯ ತುಂಡನ್ನು ಹೊದ್ದು ದೀಪದ ಮಂದ ಬೆಳಕಿನಲ್ಲಿ ಓದುತ್ತಾ ಕುಳಿತಿದ್ದ 18 ವರ್ಷದ ಹುಡುಗಿಯೇ ಮೀರಾ. ಮೀರಾಳ ಕಣ್ಣುಗಳಲ್ಲಿ ನೂರಾರು ಕನಸುಗಳಿದ್ದವು. ಆ ಪುಟ್ಟ ಕೊಠಡಿಯ ಗೋಡೆಗಳಿಗೆ ಅಂಟಿಸಿದ್ದ ಪತ್ರಿಕೆಗಳ ಕಟ್ಟಿಂಗ್ಗಳಲ್ಲಿ ಕಾಣುತ್ತಿದ್ದ ಕಲೆಕ್ಟರ್ಗಳ ಫೋಟೋಗಳನ್ನು ನೋಡುತ್ತಾ ಒಂದು ದಿನ ನಾನು ಇವರ ಹಾಗೆ ಆಗುತ್ತೇನೆ ಎಂದು ತನಗೆ ತಾನೇ ಭರವಸೆ ತಂದುಕೊಳ್ಳುತ್ತಿದ್ದಳು. ಅವಳ ಬುದ್ಧಿವಂತಿಕೆ ಆ ಗ್ರಾಮಕ್ಕೆ ಮಾದರಿಯಾಗಿತ್ತು. ಶಾಲೆಯ ಶಿಕ್ಷಕರು ಈ ಹುಡುಗಿ ಯಾವುದಾದರೂ ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಾಳೆ ಎಂದು ಪದೇ ಪದೇ ಹೇಳುತ್ತಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮೀರಾಳ ತಂದೆ ರಾಮಣ್ಣ ಒಬ್ಬ ಸಾಮಾನ್ಯ ಕೃಷಿಕ. ಸಾಲದ ಸುಳಿಯಲ್ಲಿ ಸಿಲುಕಿ ಬೆಳೆಯದ ಬೆಳೆಯಿಂದ ಕಂಗಾಲಾಗಿದ್ದರು. ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುವವರ ಸ್ಥಿತಿಗಿಂತ ಅವರ ಸ್ಥಿತಿ ಇನ್ನೂ ಹೀನಾಯವಾಗಿತ್ತು. ಮನೆಯಲ್ಲಿ 2 ಹೊತ್ತಿನ ಊಟಕ್ಕೂ ಪರದಾಟ. ರಾಮಣ್ಣನವರ ಹೆಗಲ ಮೇಲೆ ಸಾಲದ ಹೊರೆ ಮಾತ್ರವಲ್ಲ, ಹೆಣ್ಣು ಮಗಳನ್ನು ಮದುವೆ ಮಾಡಿ ಕಳುಹಿಸಬೇಕೆಂಬ ಚಿಂತೆಯು ಮನೆ ಮಾಡಿತ್ತು. ಒಂದು ದಿನ ಮಳೆಗಾಲದ ಬೋರ್ಗರಿಯುವ ರಾತ್ರಿ ಮನೆಗೆ ನುಗ್ಗಿದ ನೀರನ್ನು ಹೊರಹಾಕುತ್ತಾ ರಾಮಣ್ಣ ಕಣ್ಣೀರು ಹಾಕಿದರು. ಮೀರಾ ತನ್ನ ಹಳೆಯ ಪುಸ್ತಕಗಳನ್ನು ರಕ್ಷಿಸಲು ಪರದಾಡುತ್ತಿದ್ದಳು. ಆಗ ರಾಮಣ್ಣನವರು ಅವಳ ಕೈಯನ್ನು ಹಿಡಿದು, ಮೀರಾ, ನನ್ನ ಮಗಳೇ, ನಿನ್ನ ಕನಸುಗಳನ್ನು ನನ್ನ ಬಡತನ ಕೊಂದು ಹಾಕುತ್ತಿದೆ. ಇನ್ನು ಮುಂದೆ ಓದುವ ಆಲೋಚನೆ ಮಾಡಬೇಡ. ಈ ಮನೆಯ ಪರಿಸ್ಥಿತಿ ನೋಡುತ್ತಿದ್ದೀಯಲ್ಲ, ನಾವು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದೇವೆ. ಅವರ ಮಾತು ಮೀರಾಳ ಎದೆಗೆ ಶೂಲದಂತೆ ಇರಿದಂತಾಯಿತು. ಅದೇ ಗ್ರಾಮದ ಅಂಚಿನಲ್ಲಿ ವಾಸಿಸುತ್ತಿದ್ದವನು ರವಿ. ರವಿ ಒಬ್ಬ ಕಾರ್ಮಿಕ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ರೈಲ್ವೆ ನಿಲ್ದಾಣದಲ್ಲಿ ಗೂಡ್ಸ್ ರೈಲಿನಲ್ಲಿ ಬರುವ ಮೂಟೆಗಳನ್ನು ಹೊರುವ ಕೆಲಸ ಮಾಡುತ್ತಿದ್ದ. ಆತನ ಬದುಕು ಬಲು ಸರಳ. ಮಾತಿಗಿಂತ ಕೆಲಸವೇ ಮುಖ್ಯ ಎಂದು ನಂಬಿದ್ದವನು. ರವಿಯ ಮುಖದಲ್ಲಿ ಸದಾ ಒಂದು ಮಂದಹಾಸವಿರುತ್ತಿತ್ತು. ಅದು ಅವನ ಕಠಿಣ ಪರಿಶ್ರಮದ ಪ್ರತಿಫಲವಾಗಿತ್ತು. ರವಿಯ ತಂದೆ ಕೂಡ ಕೂಲಿ ಕಾರ್ಮಿಕರಾಗಿದ್ದರು. ಅವರು ರವಿಗೆ ಒಂದೇ ಮಾತು ಹೇಳಿಕೊಟ್ಟಿದ್ದರು, ಮಗನೇ, ಬದುಕಿನಲ್ಲಿ ಏನೇ ಆದರೂ ಕಾಯಕವನ್ನು ಮಾತ್ರ ಬಿಡಬೇಡ. ರವಿ ಮತ್ತು ಮೀರಾಳ ತಂದೆ ರಾಮಣ್ಣನವರಿಗೆ ಹಳೆಯ ಪರಿಚಯವಿತ್ತು. ಒಮ್ಮೆ ರಾಮಣ್ಣನವರ ಕಷ್ಟವನ್ನು ಕಂಡು ರವಿ ತನ್ನ ಉಳಿತಾಯದ ಹಣವನ್ನು ಅವರಿಗೆ ಸಾಲವಾಗಿ ನೀಡಿದ್ದ. ರವಿಯ ಗುಣವನ್ನು ಕಂಡಿದ್ದ ರಾಮಣ್ಣನವರಿಗೆ ಅವನ ಮೇಲೆ ಅಪಾರ ಗೌರವವಿತ್ತು. ರವಿಗೂ ಮೀರಾಳ ಬುದ್ಧಿವಂತಿಕೆಯ ಬಗ್ಗೆ ಗೊತ್ತಿತ್ತು. ಅವಳನ್ನು ಕಂಡಾಗಲೆಲ್ಲ ಆತ ದೂರದಿಂದಲೇ ತಲೆಯಾಡಿಸಿ ಗೌರವ ಸಲ್ಲಿಸುತ್ತಿದ್ದ. ಗ್ರಾಮದ ಹಿರಿಯರು ರಾಮಣ್ಣನವರಿಗೆ ಒತ್ತಾಯ ಮಾಡತೊಡಗಿದರು. ಮಗಳನ್ನು ಮದುವೆ ಮಾಡಿಕೊಟ್ಟು ನಿನ್ನ ಜವಾಬ್ದಾರಿಯನ್ನು ಹಗುರ ಮಾಡಿಕೊ. ರಾಮಣ್ಣನವರು ರವಿ ಹೊರತಾಗಿ ಬೇರೆ ಯಾವ ಹುಡುಗನ ಬಗ್ಗೆಯೂ ಯೋಚಿಸಲಿಲ್ಲ. ರವಿ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆ ಅವರದ್ದಾಗಿತ್ತು. ಅವರು ಒಂದು ದಿನ ರವಿಯನ್ನು ಕರೆದು ತನ್ನ ಕಷ್ಟವನ್ನು ತೋಡಿಕೊಂಡರು. ರವಿ ತಲೆ ತಗ್ಗಿಸಿ, ನಾನು ಸಾಮಾನ್ಯ ಕೂಲಿ ಆಳು ರಾಮಣ್ಣ. ಮೀರಾ ಓದಿದ್ದಾಳೆ, ಅವಳ ಭವಿಷ್ಯ ಚೆನ್ನಾಗಿರಬೇಕು ಎಂದು ವಿನಮ್ರವಾಗಿ ನುಡಿದ. ಆದರೆ ಆ ಸನ್ನಿವೇಶದ ಅನಿವಾರ್ಯತೆ ರವಿಯನ್ನು ಮೌನವಾಗಿಸಿತು. ಮೀರಾಳ ಮುಂದೆ ಮದುವೆಯ ಪ್ರಸ್ತಾಪವನ್ನು ಇಟ್ಟಾಗ ಅವಳಿಗೆ ಭೂಮಿಯೇ ಕುಸಿದಂತಾಯಿತು. ಅವಳ ದೃಷ್ಟಿಯಲ್ಲಿ ಅದು ತನ್ನ ಕನಸುಗಳ ಅಂತ್ಯ ಸಂಸ್ಕಾರದಂತೆ ಭಾಸವಾಯಿತು. ಆದರೆ ತಂದೆಯ ಕಣ್ಣೀರು ಮತ್ತು ಹಸಿವಿನಿಂದ ಬಳಲುತ್ತಿರುವ ಅಮ್ಮನ ಸ್ಥಿತಿಯನ್ನು ಕಂಡು ಅವಳು ಮೌನವಾಗಿ ಒಪ್ಪಿಕೊಂಡಳು. ಮದುವೆ ದಿನದಂದು ಕೈಗೆ ಮೆಹಂದಿ ಹಚ್ಚುವಾಗ ಮೀರಾಳ ಕಣ್ಣಲ್ಲಿ ನೀರು ಜಿನುಗಿತು. ಆದರೆ ಅದು ಸಂತೋಷದ ಕಣ್ಣೀರಾಗಲಿಲ್ಲ. ಬದಲಾಗಿ ತನ್ನೆಲ್ಲ ಆಸೆಗಳು ಮಣ್ಣು ಪಾಲಾಗುತ್ತಿವೆಯಲ್ಲ ಎಂಬ ನೋವಿನ ಕಣ್ಣೀರಾಗಿತ್ತು. ಮದುವೆಯು ಮುಗಿಯಿತು. ಮೀರಾ ರವಿಯ ಮನೆಗೆ ಬಂದಳು. ಆ ಮನೆ ತುಂಬ ಚಿಕ್ಕದಾಗಿತ್ತು. ಆದರೆ ರವಿ ಅದನ್ನು ಸ್ವಚ್ಛವಾಗಿ ಇಟ್ಟಿದ್ದ. ಅವನು ಮೀರಾಳಿಗೆ ಮದುವೆಗೆ ಮುನ್ನವೇ ಒಂದು ಮಾತು ಕೊಟ್ಟಿದ್ದ, ನಾನು ಓದಿಲ್ಲ, ನನಗೆ ಪುಸ್ತಕದ ಅರಿವಿಲ್ಲ, ಆದರೆ ನಿನ್ನ ಆಸೆಯನ್ನು ನಾನು ಸಾಯಿಸಲ್ಲ. ನಿನ್ನ ಬದುಕಿಗೆ ಬೆಳಕಾಗಲು ನಾನು ನನ್ನ ಶಕ್ತಿ ಮೀರಿ ದುಡಿಯುತ್ತೇನೆ. ಮೀರಾ ರವಿಯತ್ತ ನೋಡಿದಾಗ ಅವನ ಕಣ್ಣುಗಳಲ್ಲಿ ಸ್ವಾರ್ಥವಿಲ್ಲದ ಪ್ರೀತಿ ಕಾಣಿಸಿತು. ಮದುವೆಯ ಆರಂಭದ ದಿನಗಳು ಕಠಿಣವಾಗಿದ್ದವು. ರವಿ ಬೆಳಗಿನ ಜಾವವೇ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದ. ಮನೆ ಕೆಲಸದ ನಡುವೆ ಮೀರಾ ಸಮಯ ಸಿಕ್ಕಾಗಲೆಲ್ಲ ಹಳೆಯ ಪುಸ್ತಕಗಳನ್ನು ತೆಗೆದು ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಮತ್ತೆ ಕನಸುಗಳು ಚಿಗುರೊಡೆಯುತ್ತಿದ್ದವು. ರವಿ ದಿನದ ಕೊನೆಯಲ್ಲಿ ತರುವ ಅಲ್ಪ ಸ್ವಲ್ಪ ಹಣದಲ್ಲೇ ಮನೆ ನಡೆಸುತ್ತಾ ಮೀರಾಳಿಗೆ ಸಣ್ಣ ಪುಟ್ಟ ಉಡುಗೊರೆಗಳನ್ನು ತರುತ್ತಿದ್ದ. ಅಗ್ಗದ ಪೆನ್ನುಗಳು, ಹಳೆಯ ನೋಟ್ಬುಕ್. ರವಿ ತಾನು ಹಸಿವಿನಲ್ಲಿದ್ದರೂ ಮೀರಾ ಓದಿಕೊಳ್ಳಲಿ ಎಂದು ತಾನೇ ಅಡುಗೆ ಮಾಡುತ್ತಿದ್ದ. ಮೀರಾ, ನೀನು ಈ ಮನೆಯ ರಾಣಿ. ನೀನು ಕೈಗೆ ಮಸಿ ಬಡಿದುಕೊಳ್ಳುವ ಕೆಲಸ ಮಾಡಬಾರದು. ಬದಲಾಗಿ ನಿನ್ನ ಕೈಯಲ್ಲಿ 10 ದಿಕ್ಕುಗಳನ್ನು ಆಳುವ ಶಕ್ತಿ ಬರಬೇಕು ಎಂದು ರವಿ ಹೇಳಿದಾಗ ಮೀರಾಳ ಮನಸ್ಸಿನಲ್ಲಿ ರವಿಯ ಬಗ್ಗೆ ಅಪಾರ ಗೌರವ ಮೂಡಿತು. ಆ ಕಾರ್ಮಿಕನ ಹೃದಯದಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾಲಯವೇ ಇತ್ತು. ಅಂದು ಅವಳಿಗೆ ಗೊತ್ತಿರಲಿಲ್ಲ, ತನ್ನ ಜೀವನದ ಈ ಅನಿವಾರ್ಯ ಮದುವೆಯೇ ಮುಂದೆ ಅವಳ ದೊಡ್ಡ ಸಾಧನೆಗೆ ಬುನಾದಿಯಾಗಲಿದೆ ಎಂದು.
ಹೀಗೆ ಬಡತನದ ಸಂಕಷ್ಟದಲ್ಲಿ ಅರಳಿದ ಆ ದಾಂಪತ್ಯ ಮೀರಾಳ ಪಾಲಿಗೆ ಕೇವಲ ಬಂಧನವಾಗಿರದೆ ಮುಂದಿನ IPS ಅಧಿಕಾರಿ ಆಗುವ ಕನಸಿನ ಮೊದಲ ಮೆಟ್ಟಿಲಾಗಿತ್ತು. ರವಿ ಮತ್ತು ಮೀರಾಳ ಸಂಸಾರದಲ್ಲಿ ಬಡತನದ ಕಾರ್ಮೋಡಗಳು ದಟ್ಟವಾಗಿದ್ದರೂ ರವಿಯ ದೃಢ ಸಂಕಲ್ಪ ಮಾತ್ರ ಸೂರ್ಯನಂತ ಹೊಳೆಯುತ್ತಿತ್ತು. ಮೀರಾಳ ಪಾಲಿಗೆ ರವಿ ಕೇವಲ ಪತಿಯಾಗಿರಲಿಲ್ಲ, ಬದಲಾಗಿ ಅವಳ ಕನಸುಗಳಿಗೆ ರೆಕ್ಕೆಗಳನ್ನು ನೀಡಿದ ಸಾರಥಿಯಾಗಿದ್ದನು. ರವಿ ತನ್ನ ದೇಹವನ್ನೇ ಬಂಡವಾಳವಾಗಿಸಿಕೊಂಡಿದ್ದನು. ರೈಲ್ವೆ ನಿಲ್ದಾಣದಲ್ಲಿ ಭಾರಿ ಮೂಟೆಗಳನ್ನು ಹೊರುವಾಗ ಅವನ ಬೆನ್ನಿನ ಮೇಲೆ ಬೀಳುತ್ತಿದ್ದ ಭಾರದಿಂದ ದಿನದ ಕೊನೆಯಲ್ಲಿ ಅವನಿಗೆ ಸೈಕಲ್ ತುಳಿದು ಮನೆಗೆ ಹೋಗಲು ಕೂಡ ಶಕ್ತಿ ಇರುತ್ತಿರಲಿಲ್ಲ. ಆದರೆ ಪ್ರತಿ ಬಾರಿ ಮನೆಗೆ ಬರುವಾಗ ಅವನು ಮೀರಾಳ ಮುಖದಲ್ಲಿನ ಮಂದಹಾಸವನ್ನು ನೆನೆಸಿಕೊಳ್ಳುತ್ತಿದ್ದನು. ಆ ಮಂದಹಾಸ ಅವನ ಎಲ್ಲ ದಣಿವನ್ನು ಮರೆಸುತ್ತಿತ್ತು. ಕೆಲವೊಮ್ಮೆ ಕೆಲಸ ಸಿಗದೆ ಹೋದಾಗ ರವಿ ಅಳುತ್ತಿರಲಿಲ್ಲ. ಬದಲಾಗಿ ಪಕ್ಕದ ಊರಿಗೆ ನಡೆದುಕೊಂಡು ಹೋಗಿ ಅಲ್ಲಿನ ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಸೇರುತ್ತಿದ್ದನು. ಮೀರಾ ಓದುತ್ತಿರುವಾಗ ಅವಳಿಗೆ ಬೇಕಾಗುವ ಪುಸ್ತಕಗಳು, ನೋಟ್ಬುಕ್ಗಳು ಮತ್ತು ಕೋಚಿಂಗ್ ಫೀಸ್ಗಾಗಿ ಅವನು ದಿನಕ್ಕೆ 18 ಗಂಟೆಗಳ ಕಾಲ ದುಡಿಯುತ್ತಿದ್ದನು. ಮಳೆ ಬಂದರೆ ರವಿಯ ಕೆಲಸ ನಿಲ್ಲುತ್ತಿತ್ತು. ಆದರೆ ಮೀರಾಳ ಓದು ನಿಲ್ಲಬಾರದು ಎಂಬುದು ಅವನ ಹಠವಾಗಿತ್ತು. ತನ್ನ ಹರಿದ ಬಟ್ಟೆಗಳನ್ನು ಹೊಲಿದು ಹಾಕಿಕೊಳ್ಳುತ್ತಾ ಇಂದಿನ ಕಷ್ಟ ನಾಳೆಯ ಮೀರಾಳ ಗೆಲುವಿನ ಖುಷಿಯ ಹಬ್ಬವಾಗುತ್ತದೆ ಎಂದು ಅವನು ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ. ಮೀರಾ ಮತ್ತು ರವಿಯ ಬದುಕಿಗೆ ಒಂದು ಹೊಸ ಬಣ್ಣ ತುಂಬಿದವಳು ಸಿಯಾ. ಸಿಯಾ ಜನಿಸಿದಾಗ ಮನೆಯ ತುಂಬ ಸಂಭ್ರಮ. ಆದರೆ ಜವಾಬ್ದಾರಿಗಳು ದುಪ್ಪಟ್ಟಾದವು. ಮೀರಾಳ ಪರೀಕ್ಷೆಗಳು ಹತ್ತಿರ ಬರುತ್ತಿದ್ದಂತೆ ಓದಲು ಸಮಯದ ಅಭಾವ ಕಾಡತೊಡಗಿತು. ಸಿಯಾಳ ಅಳು, ಮನೆಯ ಕೆಲಸಗಳು ಮೀರಾಳ ಏಕಾಗ್ರತೆಗೆ ಅಡ್ಡಿಯಾಗುತ್ತಿತ್ತು. ಆಗ ರವಿ ಸಿಯಾ ಅಳುತ್ತಿದ್ದರೆ ರಾತ್ರಿ ಇಡೀ ಎತ್ತಿಕೊಂಡು ಸಮಾಧಾನಪಡಿಸುತ್ತಿದ್ದನು. ಮೀರಾ ಓದುತ್ತಿರುವಾಗ ಸಿಯಾ ಅಳದಂತೆ ಅವಳನ್ನು ಆಟವಾಡಿಸುವುದು, ಅವಳಿಗೆ ಹಾಲುಣಿಸುವುದು, ನಿದ್ದೆ ಮಾಡಿಸುವುದು ಎಲ್ಲವನ್ನೂ ರವಿ ತನ್ನ ಕರ್ತವ್ಯವೆಂದು ಭಾವಿಸಿದ್ದನು. ಮೀರಾ ಕಣ್ಣೀರು ಹಾಕುತ್ತಾ, ನೀವು ಇಷ್ಟೆಲ್ಲ ಮಾಡುತ್ತಿದ್ದೀರಲ್ಲ, ನನಗೆ ನನ್ನ ಮೇಲೆ ಬೇಸರವಾಗುತ್ತಿದೆ ರವಿ ಎಂದಾಗ ರವಿ ನಗುತ್ತಾ, ನೀನು ಕಲೆಕ್ಟರ್ ಆಗಿ ಕುರ್ಚಿ ಮೇಲೆ ಕುಳಿತಾಗ ನಾನು ಹೆಮ್ಮೆಯಿಂದ ತಲೆ ಎತ್ತಿ ಓಡಾಡುತ್ತೇನೆ, ಅದಕ್ಕಿಂತ ದೊಡ್ಡ ಖುಷಿ ನನಗೇನು ಬೇಕು ಎಂದು ಹೇಳಿದನು. ರವಿಯ ಈ ಮಾತು ಮೀರಾಳ ಮನಸ್ಸಿನಲ್ಲಿದ್ದ ಅಳುಕನ್ನು ಕಿತ್ತೊಗೆದು ಅವಳಲ್ಲಿ ಹೊಸ ಚೈತನ್ಯ ತುಂಬಿತು. ರವಿ ಹೀಗೆ ತನ್ನ ಪತ್ನಿಯನ್ನು ಓದಿಸುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಗೇಲಿ ಮಾಡುತ್ತಿದ್ದರು. ಹೆಂಡತಿಯನ್ನು ಓದಿಸಿ ಅವಳು ದೊಡ್ಡ ಅಧಿಕಾರಿಯಾದ ಮೇಲೆ ನಿನ್ನನ್ನು ಬಿಟ್ಟು ಹೋಗುತ್ತಾಳೆ, ಗಂಡ ಹೆಂಡತಿಯ ಗುಲಾಮನಾಗಿದ್ದಾನೆ ಎಂಬ ಮಾತುಗಳು ರವಿಯ ಕಿವಿಗೆ ಬೀಳುತ್ತಿದ್ದವು. ಕೆಲವರು ರವಿಯ ಮದ್ಯಪಾನ ಮಾಡದ, ಜೂಜಾಡದ ಗುಣವನ್ನು ಕಂಡು ಅವನನ್ನು ಮತಿಭ್ರಮಣೆಯಾದವನೆಂದು ಹೀಯಾಳಿಸುತ್ತಿದ್ದರು. ಆದರೆ ರವಿ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲಿಲ್ಲ. ಅವನು ಸಮಾಜದ ಬಾಯಿಗೆ ಬೀಗ ಹಾಕಲು ಮೀರಾಳ ಯಶಸ್ಸಿನ ಹೊರತಾಗಿ ಬೇರೆ ಮಾರ್ಗವಿಲ್ಲ ಎಂದು ತಿಳಿದಿದ್ದನು. ಮೀರಾಳ ಪುಸ್ತಕಗಳ ಬೆಲೆ ಹೆಚ್ಚಾದಾಗ ತನ್ನ ಒಂದು ಹೊತ್ತಿನ ಊಟವನ್ನು ಕಡಿಮೆ ಮಾಡಿ ರವಿ ಆ ಹಣವನ್ನು ಉಳಿಸುತ್ತಿದ್ದನು. ಅವನ ಮುಖದ ಮೇಲೆ ಸುರಿಯುತ್ತಿದ್ದ ಬೆವರು ಮೀರಾಳ ಪಾಲಿಗೆ ಜ್ಞಾನದ ಅಮೃತವಾಗಿತ್ತು. ಮೀರಾ ದಿನದ 12 ಗಂಟೆಗಳ ಕಾಲ ಓದುತ್ತಿದ್ದಳು. ರವಿ ಮನೆಯ ಕೆಲಸ, ಸಿಯಾಳ ಆರೈಕೆ ಮತ್ತು ತನ್ನ ಕೂಲಿ ಕೆಲಸಗಳನ್ನು ಸಮತೋಲನ ಮಾಡುತ್ತಿದ್ದನು. ಅವಳು IPS ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದಾಗ ಕಷ್ಟದ ಹಂತಗಳು ಬಂದಾಗಲೆಲ್ಲ ರವಿ ಅವಳ ಬೆಂಬಲಕ್ಕೆ ನಿಲ್ಲುತ್ತಿದ್ದನು. ನಿನ್ನ ಗುರಿ ನಿನಗೆ ದಾರಿಯಾಗಲಿ ಎಂದು ಅವನು ಪ್ರೋತ್ಸಾಹಿಸುತ್ತಿದ್ದನು. ಅಂತಿಮವಾಗಿ ಆ ದಿನ ಬಂದೇ ಬಿಟ್ಟಿತು. ಮೀರಾ IPS ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಳು. ಇಡೀ ರಾತ್ರಿ ಅವರಿಬ್ಬರು ನಿದ್ದೆ ಮಾಡಲಿಲ್ಲ. ಮರುದಿನ ಬೆಳಗ್ಗೆ ಕಂಪ್ಯೂಟರ್ ಮುಂದೆ ಕುಳಿತಾಗ ಮೀರಾಳ ಹೆಸರು ಆಯ್ಕೆಯ ಪಟ್ಟಿಯಲ್ಲಿತ್ತು. ಆ ಕ್ಷಣ ಮೀರಾಳ ಕಣ್ಣಲ್ಲಿ ನೀರು ಜಿನುಗಿತು. ಆಕೆ ಮೊದಲು ನೋಡಿ ತಬ್ಬಿಕೊಂಡಿದ್ದು ರವಿಯನ್ನು. ರವಿಯ ಕಣ್ಣುಗಳಲ್ಲೂ ಸಂತೋಷದ ಕಣ್ಣೀರು ಉಕ್ಕುತ್ತಿತ್ತು. ಅಷ್ಟು ವರ್ಷದ ಕಷ್ಟ, ರವಿಯ ಬೆನ್ನಿನ ನೋವು, ಮೀರಾಳ ನಿದ್ದೆ ಇಲ್ಲದ ರಾತ್ರಿಗಳು ಎಲ್ಲವೂ ಆ ಕ್ಷಣ ಸಾರ್ಥಕವಾಯಿತು. ಮೀರಾ ಟ್ರೈನಿಂಗ್ ಮುಗಿಸಿ ಅಧಿಕಾರಿಯಾಗಿ ಹೊರಹೊಮ್ಮಿದಾಗ ಆಕೆ ಹಾಕಿದ ಮೊದಲ ಸೆಲ್ಯೂಟ್ ರವಿಗೆ. ರವಿ ಆ ಸೆಲ್ಯೂಟಿನ ಅರ್ಥವನ್ನು ಅರಿತಿದ್ದನು. ಅದು ಕೇವಲ ಅಧಿಕಾರಿಯ ಗೌರವವಾಗಿರಲಿಲ್ಲ, ರವಿಯ ತ್ಯಾಗಕ್ಕೆ ಸಿಕ್ಕ ಮನ್ನಣೆಯಾಗಿತ್ತು. ಸಿಯಾ ತನ್ನ ತಾಯಿಯನ್ನು ಕಾಕಿ ಸಮವಸ್ತ್ರದಲ್ಲಿ ನೋಡಿ ಸಂಭ್ರಮಿಸಿದಳು. ರವಿ ಮೀರಾಳಿಗೆ ಕತ್ತಲೆಯ ದಾರಿಯಲ್ಲಿ ಬೆಳಕಾಗಿ ನಿಂತು ದಾರಿದೀಪವಾಗಿದ್ದನು. ಈ ಹಂತವು ಕೇವಲ ಮೀರಾಳ ಗೆಲುವಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಅಪ್ರತಿಮ ಪ್ರೀತಿ ಮತ್ತು ತ್ಯಾಗದ ಗೆಲುವಾಗಿತ್ತು. ರವಿ ತನ್ನ ಸುಖವನ್ನು ಬದಿಗೊತ್ತಿದ್ದಕ್ಕೆ ಇಂದು ಮೀರಾಳ ರೂಪದಲ್ಲಿ ಇಡೀ ದೇಶಕ್ಕೆ ಒಬ್ಬ ಸಮರ್ಥ ಅಧಿಕಾರಿ ಸಿಕ್ಕಿದ್ದಳು. ಮೀರಾ ಅಧಿಕಾರಿಯಾದರೂ ಅವಳ ಯಶಸ್ಸಿನ ಹಿಂದೆ ಇದ್ದ ರವಿಯ ಆ ಕಪ್ಪು ಕೈಗಳ ಗುರುತು ಆಕೆಯ ಪ್ರತಿ ಹೆಜ್ಜೆಯಲ್ಲೂ ಅಳಿಯದೆ ಉಳಿದಿತ್ತು. ಅಧಿಕಾರವೆಂಬುದು ಒಂದು ದ್ವಿಮುಖ ಕತ್ತಿ ಇದ್ದಂತೆ. ಅದು ವ್ಯಕ್ತಿಯನ್ನು ಉನ್ನತ ಸ್ಥಾನಕ್ಕೇರಿಸುತ್ತದೆ, ಆದರೆ ಅಷ್ಟೇ ಬೇಗ ವ್ಯಕ್ತಿಯ ಒಳಗಿರುವ ಮಾನವೀಯತೆಯನ್ನು ಅಳಿಸಿ ಹಾಕಿ ಅಹಂಕಾರದ ವಿಷಬೀಜವನ್ನು ಬಿತ್ತಬಲ್ಲದು. ಮೀರಾಳ ಜೀವನದಲ್ಲಿ ಅದೇ ಘಟಿಸಿತು. IPS ಅಧಿಕಾರಿಯ ಸಮವಸ್ತ್ರ ಧರಿಸಿದ ಕ್ಷಣದಿಂದಲೇ ಮೀರಾಳ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು. ಅವಳು ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ತನ್ನ ಕಾಕಿ ಬಟ್ಟೆಯನ್ನು ನೋಡಿಕೊಳ್ಳುತ್ತಾ
ತಾನು ಬೆಳೆದು ಬಂದ ದಾರಿಯನ್ನೇ ಮರೆಯಲಾರಂಭಿಸಿದಳು. ಮೀರಾ ದೊಡ್ಡ ಬಂಗಲೆಗೆ ಕಾಲಿಟ್ಟಳು. ಸೌಕರ್ಯಗಳು ಹೆಚ್ಚಾದವು. ಸುತ್ತಲೂ ಸೇವಕರ ದಂಡು, ಸರಕಾರಿ ವಾಹನಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಭೇಟಿಗಳು ಪ್ರಾರಂಭವಾದವು. ಈ ಹೊಸ ಲೋಕದಲ್ಲಿ ಮೀರಾಳಿಗೆ ತನ್ನ ಹಳೆಯ ಜೀವನದ ಕಷ್ಟಗಳು, ಆ ಚಿಕ್ಕ ಗುಡಿಸಲು ಮತ್ತು ತನ್ನ ಪತಿ ರವಿ ಮಾಡಿದ ತ್ಯಾಗಗಳು ಕೇವಲ ಒಂದು ಕನಸಿನಂತೆ ಅಥವಾ ಯಾವುದೋ ಸಿನಿಮಾದ ದೃಶ್ಯದಂತೆ ಕಾಣತೊಡಗಿದವು. ಒಮ್ಮೆ ಮನೆಯಲ್ಲಿ ದೊಡ್ಡ ಪಾರ್ಟಿ ಏರ್ಪಡಿಸಲಾಗಿತ್ತು. ನಗರದ ಉನ್ನತ ಅಧಿಕಾರಿಗಳು, ರಾಜಕಾರಣಿಗಳು ಅತಿಥಿಗಳಾಗಿ ಬಂದಿದ್ದರು. ರವಿ ತನ್ನ ಹಳೆಯ ಸವಕಲು ಅಂಗಿಯನ್ನು ತೊಟ್ಟು ಸಿಯಾಳನ್ನು ಎತ್ತಿಕೊಂಡು ಕಿಚನ್ನಿಂದ ಹೊರಬರುತ್ತಿದ್ದಾಗ ಅವನನ್ನು ಕಂಡ ಮೀರಾಳಿಗೆ ಮುಜುಗರವಾಯಿತು. ಅತಿಥಿಗಳ ಮುಂದೆ ತನ್ನ ಪತಿಯನ್ನು ಪರಿಚಯಿಸಲು ಅವಳು ನಾಚಿಕೆ ಪಟ್ಟಳು. ಇವನು ನಮ್ಮ ಊರಿನ ಒಬ್ಬ ಕೂಲಿಯಾಳು, ಸಹಾಯಕ್ಕಾಗಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳಿದಳು. ಆ ಮಾತು ಕೇಳಿ ರವಿಗೆ ಎದೆಯಲ್ಲಿ ಚಾಕು ಇರಿದಂತೆ ಅನುಭವವಾಯಿತು. ಅಲ್ಲಿಂದ ರವಿಯ ಬದುಕು ನರಕವಾಯಿತು. ಮೀರಾಳ ಮನಸ್ಸಿನಲ್ಲಿ ರವಿ ಕೇವಲ ತನ್ನ ಕೀರ್ತಿಗೆ ಅಡ್ಡಿಯಾಗುವ ಒಂದು ಕಳಂಕವಾಗಿದ್ದ. ರವಿ ಎಷ್ಟೇ ಪ್ರೀತಿಯಿಂದ ಮಾತನಾಡಲು ಪ್ರಯತ್ನಿಸಿದರೂ ಮೀರಾ ಅವನನ್ನು ಕೀಳಾಗಿ ಕಾಣುತ್ತಿದ್ದಳು. ನೀನು ಸುಮ್ಮನೆ ಇರು, ನಿನಗೆ ಸಿಟಿಯ ರೀತಿ ನೀತಿಗಳು ಗೊತ್ತಿಲ್ಲ. ನೀನು ಕೇವಲ ಕೂಲಿ ಮಾಡುವವನು, ನಾನು ಆಡಳಿತ ನಡೆಸುವವಳು. ನಮ್ಮಿಬ್ಬರ ನಡುವೆ ಈಗ ಆಕಾಶ ಭೂಮಿಗೆ ಇರುವಷ್ಟು ವ್ಯತ್ಯಾಸವಿದೆ ಎನ್ನುತ್ತಿದ್ದಳು. ರವಿಯ ಶ್ರಮ, ಅವನು ಸುರಿಸಿದ ಬೆವರು ಇವೆಲ್ಲವೂ ಅವಳ ಪಾಲಿಗೆ ಲೆಕ್ಕಕ್ಕೆ ಇಲ್ಲದಂತಾದವು. ರವಿ ದಿನವಿಡೀ ಮೌನವಾಗಿ ಕುಳಿತು ತನ್ನ ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತಿದ್ದ. ಮೀರಾ ಕಚೇರಿಯಿಂದ ಮನೆಗೆ ಬಂದಾಗ ಅವಳು ಸನಿಹದಿಂದ ಹಾದು ಹೋದರೆ ಅದೇ ಅವನಿಗೆ ಸಮಾಧಾನ ತರುತ್ತಿತ್ತು. ಆದರೆ ಮೀರಾಳ ಪಾಲಿಗೆ ರವಿ ಈಗ ಬರೀ ಹೊರೆಯಾಗಿದ್ದ. ಆಕೆಯ ಮನಸ್ಸಿನಲ್ಲಿ ರವಿಯ ಬಗ್ಗೆ ಕೃತಜ್ಞತೆಯ ಬದಲಿಗೆ ಕೇವಲ ತಿರಸ್ಕಾರ ತುಂಬಿತ್ತು. ತಾಯಿಯ ಅಹಂಕಾರ ಮತ್ತು ತಂದೆಯ ಮೇಲಿನ ದೌರ್ಜನ್ಯ ಸಿಯಾಳ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವ ಬೀರಿತು. ಸಿಯಾ ತನ್ನ ತಂದೆ ರವಿ ಎಷ್ಟು ಒಳ್ಳೆಯವರು ಎಂಬುದನ್ನು ಅರಿತಿದ್ದಳು. ಆದರೆ ಮೀರಾ ಸಿಯಾ ಕೂಡ ತನ್ನಂತೆ ಇರಬೇಕೆಂದು ಬಯಸುತ್ತಿದ್ದಳು. ನಿಮ್ಮ ತಂದೆಯೇ ಹಾಗೆ ಇರಬೇಡ, ದೊಡ್ಡ ಮನುಷ್ಯರಾಗಬೇಕು, ಕೇವಲ ಬಡವರಾಗಿ ಬದುಕುವುದು ಶಾಪ ಎಂದು ಸಿಯಾಳಿಗೆ ಪಾಠ ಮಾಡುತ್ತಿದ್ದಳು. ರವಿ ಸಿಯಾಳನ್ನು ಹತ್ತಿರಕ್ಕೆ ಕರೆದಾಗಲೆಲ್ಲ ಮೀರಾ ಕೋಪದಿಂದ ಕಿರುಚುತ್ತಿದ್ದಳು. ಮನೆಯಲ್ಲಿ ಪ್ರೀತಿಗಿಂತ ಕೃತಜ್ಞತೆಯ ಕೊರತೆ ಎದ್ದು ಕಾಣುತ್ತಿತ್ತು. ಒಂದು ದಿನ ಮೀರಾಳ ಮನೆಗೆ ಅತಿಥಿಗಳು ಬಂದು ಮೀರಾಳನ್ನು ಹೊಗಳುತ್ತಾ, ಮೇಡಮ್, ನೀವು ಎಂತಹ ಕಠಿಣ ಸನ್ನಿವೇಶದಿಂದ ಬಂದವರು, ನಿಮ್ಮ ಸಾಧನೆ ಅನನ್ಯ ಎಂದಾಗ ಮೀರಾ ತನ್ನ ಹಿನ್ನೆಲೆಯನ್ನು ಮುಚ್ಚಿಡಲು ಪ್ರಯತ್ನಿಸಿದಳು. ನಾನು ತುಂಬ ಶ್ರೀಮಂತ ಕುಟುಂಬದಿಂದ ಬಂದವಳು ಎಂದು ಸುಳ್ಳು ಹೇಳಿದಳು. ಪಕ್ಕದಲ್ಲಿ ನಿಂತಿದ್ದ ರವಿ ಇದನ್ನೆಲ್ಲ ಕೇಳಿ ಒಂದು ಕ್ಷಣ ಸ್ತಬ್ಧನಾಗಿ ನಿಂತು ಬಿಟ್ಟ. ಇಷ್ಟು ವರ್ಷ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಮೀರಾಳನ್ನು ಓದಿಸಿದ ರವಿಗೆ ಮೀರಾ ತನ್ನನ್ನೇ ಮರೆತು ಸುಳ್ಳು ಹೇಳುತ್ತಿರುವುದು ಸಹಿಸಲಾಗಲಿಲ್ಲ. ಮೀರಾ, ನಿನಗೆ ನನ್ನನ್ನು ಪರಿಚಯಿಸಲು ನಾಚಿಕೆಯಾದರೆ ಪರವಾಗಿಲ್ಲ, ಆದರೆ ನೀನು ಅಂದು ಓದಲು ಹಗಲಿರುಳು ದುಡಿದು ನಾನು ಪಟ್ಟ ಕಷ್ಟವನ್ನು ಯಾಕೆ ಮರೆತಿದ್ದೀಯಾ? ನಿನಗೆ ನಾನು ಅನಕ್ಷರಸ್ಥನಾಗಿ ಕಾಣಬಹುದು, ಆದರೆ ನನ್ನ ಪ್ರೀತಿ ಮತ್ತು ತ್ಯಾಗವನ್ನು ಪ್ರಶ್ನಿಸುವಷ್ಟು ದೊಡ್ಡವಳಾಗಬೇಡ ಎಂದು ಮನವಿ ಮಾಡಿದ. ಆದರೆ ಮೀರಾ ಅವನ ಮಾತನ್ನು ಅರ್ಧದಲ್ಲೇ ತುಂಡರಿಸಿ, ನಿನ್ನ ತ್ಯಾಗಕ್ಕೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ನಿನಗೆ ಕೊಟ್ಟು ಬಿಡುತ್ತೇನೆ. ಸುಮ್ಮನೆ ನನ್ನ ಪ್ರತಿಷ್ಠೆಯ ಮುಂದೆ ನಿನ್ನ ಅಹಂಕಾರ ತೋರಿಸಬೇಡ ಎಂದು ಅವಮಾನಿಸಿದಳು. ಆ ಕ್ಷಣ ರವಿಯ ಮನಸ್ಸಿನಲ್ಲಿ ಮೀರಾಳ ಬಗ್ಗೆ ಇದ್ದ ಪ್ರೀತಿ ಸತ್ತು ಹೋಯಿತು. ಮೀರಾ ಈಗ ಸಂಪೂರ್ಣವಾಗಿ ಬದಲಾಗಿದ್ದಳು. ಅವಳ ಸುತ್ತಲೂ ಬರೀ ಸ್ವಾರ್ಥಿ ಮನುಷ್ಯರು ಇದ್ದರು. ಅವಳು ಸಮಾಜದ ದೊಡ್ಡ ಹುದ್ದೆಯಲ್ಲಿದ್ದರೂ ಮನೆಯಲ್ಲಿ ಅನಾಥಳಾಗಿದ್ದಳು. ರವಿ ಪ್ರತಿದಿನ ತನ್ನ ನೋವನ್ನು ನುಂಗಿಕೊಂಡು ಮೀರಾಳಿಗಾಗಿ ಊಟ ಸಿದ್ಧ ಮಾಡುತ್ತಿದ್ದ. ಆದರೆ ಮೀರಾ ಅದನ್ನು ಕಸದ ಬುಟ್ಟಿಗೆ ಎಸೆಯುತ್ತಿದ್ದಳು. ತನ್ನ ಪತಿಯನ್ನು ಸೇವಕನಂತೆ ನೋಡಿಕೊಳ್ಳುತ್ತಿದ್ದ ಮೀರಾ ಅಧಿಕಾರದ ಅಮಲಿನಲ್ಲಿ ತಾನು ಇಡುತ್ತಿರುವ ಪ್ರತಿಯೊಂದು ಹೆಜ್ಜೆಯೂ ತನ್ನ ನಾಶಕ್ಕೆ ಬುನಾದಿಯಾಗುತ್ತಿದೆ ಎಂಬುದನ್ನು ಮರೆತಿದ್ದಳು. ರವಿ ಕೇವಲ ಓರ್ವ ಕೂಲಿ ಆಳಾಗಿದ್ದರೂ ಅವನ ಮನಸ್ಸು ಮೀರಾಳ ಅಧಿಕಾರಕ್ಕಿಂತಲೂ ವಿಶಾಲವಾಗಿತ್ತು. ಅವನು ಕೇವಲ ಮೀರಾಳನ್ನು ಪ್ರೀತಿಸುತ್ತಿದ್ದ. ಆದರೆ ಮೀರಾ ರವಿಯ ಪ್ರೀತಿಯನ್ನು ತನ್ನ ಯಶಸ್ಸಿಗೆ ಅಡ್ಡಿ ಎಂದು ಭಾವಿಸಿದ್ದಳು. ಮೀರಾಳ ಅಹಂಕಾರ ಶಿಖರಕ್ಕೇರಿತ್ತು. ಅವಳಿಗೆ ರವಿ ಈಗ ಪರಕೀಯನಾಗಿದ್ದ. ಮೀರಾಳ ಈ ಬದಲಾವಣೆ ಆಕೆಯ ಪತನಕ್ಕೆ ಕೇವಲ ಒಂದು ಹೆಜ್ಜೆ ದೂರದಲ್ಲಿತ್ತು ಎಂಬುದನ್ನು ಅವಳು ಅರಿತಿರಲಿಲ್ಲ. ಅಧಿಕಾರವು ಇಂದು ಇರುತ್ತದೆ, ನಾಳೆ ಹೋಗುತ್ತದೆ ಎನ್ನುವುದನ್ನು ಅವಳು ಮರೆತಿದ್ದಳು. ಇದು ಅವಳ ಭವಿಷ್ಯದ ದೊಡ್ಡ ದುರಂತಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತಿತ್ತು. ಅಧಿಕಾರದ ದರ್ಪ ಮೀರಾಳ ಕಣ್ಣುಗಳಿಗೆ ಪಟ್ಟಿಯಂತೆ ಕಟ್ಟಿತ್ತು. ಆಕೆಗೆ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿ ಮಾತ್ರವಲ್ಲ, ಆಕೆಯಲ್ಲಿ ಒಂದು ವಿಧದ ಸರ್ವಾಧಿಕಾರಿ ಧೋರಣೆ ಬೆಳೆದು ಬಿಟ್ಟಿತ್ತು. ತನ್ನ ಕಷ್ಟದ ದಿನಗಳಲ್ಲಿ ತನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರೆಸಿದ ರವಿಯನ್ನು ಆಕೆ ಈಗ ಕಸಕ್ಕಿಂತಲೂ ಕೀಳಾಗಿ ಕಾಣುತ್ತಿದ್ದಳು. ಆ ದಿನ ಪಟ್ಟಣದ ಪ್ರಭಾವಿ ವ್ಯಕ್ತಿಗಳ ಒಂದು ದೊಡ್ಡ ಸಭೆಯನ್ನು ಮೀರಾ ತನ್ನ ಬಂಗಲೆಯಲ್ಲಿ ಆಯೋಜಿಸಿದಳು. ಎಲ್ಲೆಡೆ ವಿದ್ಯುತ್ ದೀಪಗಳ ಅಲಂಕಾರ, ಅತ್ಯಾಧುನಿಕ ಭಕ್ಷ್ಯಗಳ ಸುವಾಸನೆ ಮತ್ತು ಐಷಾರಾಮಿ ಜೀವನದ ವೈಭವ ಎದ್ದು ಕಾಣುತ್ತಿತ್ತು. ರವಿ ತನ್ನ ಕೆಲಸದ ನಂತರ ಅಡುಗೆ ಮನೆಯಿಂದ ಹೊರಬಂದು ಸಿಯಾಳಿಗೆ ತನ್ನ ಕೈಯಾರೆ ಊಟ ತಿನ್ನಿಸುತ್ತಿದ್ದ. ಅಷ್ಟರಲ್ಲಿ ಮೀರಾ ಅಲ್ಲಿಗೆ ಬಂದಳು.
ಅತಿಥಿಗಳ ಮುಂದೆ ತನ್ನ ಪತಿಯನ್ನು ತೋರಿಸಲು ಅವಳಿಗೆ ಅಸಹ್ಯವಾಯಿತು. ಅವಳು ರವಿಯ ಮುಂದೆ ಬಂದು ಕೋಪದಿಂದ ನಡುಗುತ್ತಾ, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಕಾಣಿಸಿಕೊಳ್ಳಬಾರದು. ನಿನ್ನ ಈ ಗಲೀಜು ಬಟ್ಟೆ, ನಿನ್ನ ಈ ಅನಕ್ಷರಸ್ಥನ ಹಾವಭಾವ ನನ್ನ ಗೌರವಕ್ಕೆ ಧಕ್ಕೆ ತರುತ್ತಿದೆ. ಇಲ್ಲಿಂದ ತೊಲಗು ಎಂದು ಗರ್ಜಿಸಿದಳು. ರವಿ ಶಾಂತವಾಗಿ, ಮೀರಾ, ನಾನು ನಿನ್ನ ಪತಿ, ಸಿಯಾಳ ತಂದೆ, ನಿನ್ನ ಕಷ್ಟದ ಕಾಲದಲ್ಲಿ ಜೊತೆ ಇದ್ದವನು ಎಂದು ಹೇಳಲು ಪ್ರಯತ್ನಿಸಿದ. ಆದರೆ ಮೀರಾಳಿಗೆ ಕಹಿ ಸತ್ಯ ಅರಗಿಸಿಕೊಳ್ಳಲು ಆಗಲಿಲ್ಲ. ಆಕೆ ರವಿಯನ್ನು ಮನೆಯಿಂದ ಹೊರದಬ್ಬಿದಳು. ರವಿ ಮೌನವಾಗಿ ಸಿಯಾಳ ಕೈ ಹಿಡಿದು ಆ ಬಂಗಲೆಯಿಂದ ಹೊರ ನಡೆದ. ಆ ಕ್ಷಣ ಮೀರಾಳ ಕಣ್ಣಲ್ಲಿ ಒಂದು ಹನಿ ಕಣ್ಣೀರೂ ಇರಲಿಲ್ಲ. ಬದಲಾಗಿ ಅಹಂಕಾರದ ವಿಜಯೋತ್ಸವವಿತ್ತು. ಅಂದು ಮಳೆಗಾಲದ ರಾತ್ರಿ. ರವಿ ಮತ್ತು ಸಿಯಾ ಬೀದಿಯಲ್ಲಿ ನಿಂತಿದ್ದರು. ರವಿಗೆ ತನಗಿಂತ ಹೆಚ್ಚಾಗಿ ತನ್ನ ಮಗಳು ಸಿಯಾಳ ಬಗ್ಗೆ ಚಿಂತೆಯಾಗಿತ್ತು. ತನ್ನ ಇಡೀ ಜೀವನವನ್ನು ಮೀರಾಳ ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟಿದ್ದ ರವಿ ಈಗ ತಾನು ಬೀದಿಯ ಪಾಲಾಗುತ್ತೇನೆಂದು ಕನಸಿನಲ್ಲಿ ಯೋಚಿಸಿರಲಿಲ್ಲ. ರವಿ ತನ್ನ ಕೈಯಲ್ಲಿದ್ದ ಸ್ವಲ್ಪ ಹಣವನ್ನು ತೆಗೆದು ಸಿಯಾಳಿಗೆ ಹಾಲು ಖರೀದಿಸಿದ. ಸಿಯಾ ಅಳುತ್ತಾ, ಅಮ್ಮ ಯಾಕೆ ನಮ್ಮನ್ನು ಹೊರಹಾಕಿದರು ಎಂದು ಕೇಳಿದಾಗ ರವಿ ಉತ್ತರ ಕೊಡಲಾಗದೆ ಮೂಕನಾದ. ಇಬ್ಬರು ಒಂದು ಹಳೆ ರೈಲ್ವೆ ಸ್ಟೇಷನ್ನ ಹತ್ತಿರ ಆಶ್ರಯ ಪಡೆದರು. ಅಲ್ಲಿಂದ ರವಿಯ ಬದುಕು ಮತ್ತೆ ಶೂನ್ಯದಿಂದ ಪ್ರಾರಂಭವಾಯಿತು. ಆದರೆ ಈ ಬಾರಿ ರವಿ ಧೃತಿಗೆಡಲಿಲ್ಲ. ಅವನ ಮನಸ್ಸಿನಲ್ಲಿ ಮೀರಾಳ ಬಗ್ಗೆ ದ್ವೇಷವಿರಲಿಲ್ಲ. ಬದಲಾಗಿ ಅವಳ ಪತನದ ದಾರಿ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಎಂಬ ಅರಿವಿತ್ತು. ಮನೆಯಿಂದ ರವಿಯನ್ನು ಹೊರಹಾಕಿದ ನಂತರ ಮೀರಾ ತಾನು ಸ್ವತಂತ್ರಳಾದೆ ಎಂದು ಭಾವಿಸಿದಳು. ಆದರೆ ರವಿ ಹೋದ ಮೇಲೆ ಅವಳ ಜೀವನದಲ್ಲಿ ಒಂದು ದೊಡ್ಡ ಶೂನ್ಯತೆ ಉಂಟಾಯಿತು. ಮನೆ ಕೆಲಸ ಮಾಡುವವರು, ಹೊರಗಿನವರು ಆಕೆಯ ಅಹಂಕಾರಕ್ಕೆ ಬೆದರಿದ್ದರೇ ಹೊರತು ಯಾರೂ ಆಕೆಯನ್ನು ಪ್ರೀತಿಸುತ್ತಿರಲಿಲ್ಲ. ಮೀರಾಳ ಸುತ್ತಲೂ ಇದ್ದವರು ಕೇವಲ ಆಕೆಯ ಅಧಿಕಾರದ ಲಾಭ ಪಡೆಯುವ ಸ್ವಾರ್ಥಿಗಳು. ಅಧಿಕಾರದ ದರ್ಪದಲ್ಲಿ ಮೀರಾ ಕಾನೂನನ್ನು ಉಲ್ಲಂಘಿಸಲು ಪ್ರಾರಂಭಿಸಿದಳು. ತಾನು ಏನು ಮಾಡಿದರೂ ಕೇಳುವವರೇ ಇಲ್ಲ ಎಂಬ ಭಾವನೆ ಅವಳನ್ನು ಭ್ರಷ್ಟಾಚಾರದ ಕಡೆಗೆ ಕೊಂಡೊಯ್ದಿತು. ಅವಳು ಸರ್ಕಾರಿ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವುದು, ಬಡವರ ಭೂಮಿಯನ್ನು ವಶಪಡಿಸಿಕೊಳ್ಳುವುದು, ಹೀಗೆ 10 ಹಲವು ಅಪರಾಧಗಳಲ್ಲಿ ತೊಡಗಿದಳು. ಮೀರಾ ಅಹಂಕಾರದಿಂದ ಮೆರೆಯುತ್ತಿರುವಾಗ ಅತ್ತ ಸಮಾಜದ ಕಣ್ಣುಗಳು ಆಕೆಯ ಮೇಲೆ ಬಿದ್ದಿದ್ದವು. ಒಂದು ದಿನ ವಿಜಿಲೆನ್ಸ್ ತಂಡ ಮೀರಾಳ ಬಂಗಲೆಯ ಮೇಲೆ ದಾಳಿ ಮಾಡಿತು. ಅವಳು ಅಕ್ರಮವಾಗಿ ಗಳಿಸಿದ ಆಸ್ತಿ, ಭ್ರಷ್ಟಾಚಾರದ ದಾಖಲೆಗಳು ಒಂದೊಂದಾಗಿ ಹೊರಬರಲಾರಂಭಿಸಿದವು. ಆ ದಿನ ಮೀರಾಳಿಗೆ ತನ್ನ ಅಧಿಕಾರ ಎಷ್ಟು ದುರ್ಬಲವಾದುದು ಎಂದು ತಿಳಿಯಿತು. ಅಂದು ಯಾರನ್ನು ನೋಡಿ ಮೀರಾ ನಗುತ್ತಿದ್ದಳೋ ಅದೇ ಜನರು ಇಂದು ಅವಳನ್ನು ಕಂಡು ನಗುತ್ತಿದ್ದರು. ಅವಳನ್ನು ಕೆಲಸದಿಂದ ಅಮಾನತು ಮಾಡಲಾಯಿತು. ಇಡೀ ಪಟ್ಟಣದಲ್ಲಿ ಆಕೆಯ ಹೆಸರು ಕೆಟ್ಟದಾಗಿ ಪ್ರಚಾರವಾಯಿತು. ಮೀರಾಳ ಬಂಗಲೆಯನ್ನು ವಶಪಡಿಸಿಕೊಳ್ಳಲಾಯಿತು. ಆಕೆ ಬೀದಿಗೆ ಬಿದ್ದಳು. ಅಂದು ಅವಳು ರವಿಯನ್ನು ಯಾವ ಸ್ಥಿತಿಯಲ್ಲಿ ಹೊರಹಾಕಿದ್ದಳೋ ಇಂದು ಅವಳೇ ಅಂತಹ ಸ್ಥಿತಿಗೆ ಬಂದು ತಲುಪಿದ್ದಳು. ಮನೆಯಿಂದ ಹೊರಬಂದಾಗ ಅವಳ ಹತ್ತಿರ ಇರಲು ಒಂದು ಸೂರಿನ ವ್ಯವಸ್ಥೆಯೂ ಇರಲಿಲ್ಲ. ತಾನು ಯಾರಿಗೂ ಬೇಡದವಳಾದೆ ಎಂಬ ಸತ್ಯ ಆಕೆಯನ್ನು ದಹಿಸತೊಡಗಿತು. ಇದು ಮೀರಾಳ ಜೀವನದ ಅತ್ಯಂತ ನೋವಿನ ಘಟ್ಟ. ಅವಳು ಹಿಂದೆ ನೋಡಿದಾಗ ಅವಳ ಹಿಂದೆ ಯಾರೂ ಇರಲಿಲ್ಲ. ಮುಂದೆ ನೋಡಿದಾಗ ಅವಳಿಗೆ ಬೆಳಕು ಕಾಣುತ್ತಿರಲಿಲ್ಲ. ಮೀರಾ ಜೈಲು ಪಾಲಾದಳು. ಆ 4 ಗೋಡೆಗಳ ನಡುವೆ ಆಕೆಗೆ ತಾನು ಮಾಡಿದ ತಪ್ಪುಗಳ ಅರಿವಾಯಿತು. ತಾನು ಪತಿಯನ್ನು, ಮಗಳನ್ನು ಅವಮಾನಿಸಿದ್ದೇ ತನ್ನ ಜೀವನದ ಅತಿ ದೊಡ್ಡ ತಪ್ಪು ಎಂದು ಅವಳಿಗೆ ಮನವರಿಕೆಯಾಯಿತು. ರವಿಯ ಕಷ್ಟ, ರವಿಯ ಪ್ರೀತಿ, ರವಿಯ ತ್ಯಾಗ ಅವಳ ಕಣ್ಣ ಮುಂದೆ ಕಟ್ಟಿದಂತೆ ಬಂತು. ರವಿ ಇಲ್ಲದ ಬದುಕು ಎಷ್ಟು ಬಂಜರ ಎಂಬುದು ಮೀರಾ ಅನುಭವಿಸಿದಳು. ಅಂದು ಅಧಿಕಾರದ ಅಮಲಿನಲ್ಲಿ ರವಿಯನ್ನು ತುಳಿದವಳು ಇಂದು ತನ್ನ ಅಹಂಕಾರದಿಂದ ತಾನೇ ಬಲಿಪಶುವಾಗಿ ಒಂಟಿಯಾಗಿ ಅಳುತ್ತಿದ್ದಳು. ಮೀರಾಳ ಈ ಪತನ ಕೇವಲ ಅಧಿಕಾರದ ಪತನವಾಗಿರಲಿಲ್ಲ, ಅದು ಒಬ್ಬ ಹೆಣ್ಣಿನ ಅಹಂಕಾರದ ಪತನವಾಗಿತ್ತು. ಅವಳು ಎತ್ತರಕ್ಕೆ ಏರಿದಷ್ಟೇ ವೇಗವಾಗಿ ಕೆಳಗೆ ಬಿದ್ದಿದ್ದಳು. ಈ ಹಂತದಲ್ಲಿ ಅವಳ ಜೀವನದ ಅಂಧಕಾರ ಪೂರ್ಣಗೊಂಡಿತ್ತು. ಆದರೆ ಅವಳ ಪಶ್ಚಾತ್ತಾಪದ ಕತೆ ಅಲ್ಲಿಂದಲೇ ಹೊಸದಾಗಿ ಆರಂಭವಾಗಬೇಕಿತ್ತು. ಜೈಲಿನ ಕಂಬಿಗಳ ಹಿಂದೆ ಮೀರಾಳ ಅಹಂಕಾರದ ಕವಚ ಕಳಚತೊಡಗಿತ್ತು. ಅಧಿಕಾರವಿದ್ದಾಗ ಆಕೆಯ ಸುತ್ತಲೂ ಇದ್ದ ಆ ಸ್ನೇಹಿತರ ಪಡೆ ಆಕೆ ಅಧಿಕಾರ ಕಳೆದುಕೊಂಡ ಕ್ಷಣವೇ ಮರಳು ಗುಡ್ಡೆಯಂತೆ ಚದುರಿ ಹೋಗಿತ್ತು. ಜೈಲಿನ ಮಂದ ಬೆಳಕಿನಲ್ಲಿ ಮೀರಾ ಕುಳಿತು ಯೋಚಿಸುತ್ತಿದ್ದಳು. ತನ್ನ ಪತಿ ರವಿ ಅನುಭವಿಸಿದ ಕಷ್ಟಗಳು, ತನ್ನ ಓದಿಗಾಗಿ ಅವನು ಪಟ್ಟ ಪಾಡು ಮತ್ತು ತಾನು ಉನ್ನತ ಹುದ್ದೆಗೇರಿದ ಮೇಲೆ ಅವನಿಗೆ ನೀಡಿದ ಅಪಮಾನ, ಈ ಎಲ್ಲ ನೆನಪುಗಳು ಅವಳ ಎದೆಯಲ್ಲಿ ಚೂರಿಯಂತೆ ಚುಚ್ಚುತ್ತಿದ್ದವು. ಜೈಲಿನ ಸೆಲ್ನಲ್ಲಿ ಕುಳಿತಿದ್ದಾಗ ಅವಳಿಗೆ ಒಂದು ಹಳೆಯ ದಿನಪತ್ರಿಕೆ ತುಂಡು ಸಿಕ್ಕಿತು. ಅದರಲ್ಲಿ ರವಿಯ ಸಾಧನೆಯ ಕುರಿತಾದ ಸುದ್ದಿ ಇತ್ತು. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ರವಿ ಯಶಸ್ವಿ ಉದ್ದಿಮೆಯಾಗಿ ಬೆಳೆದ ಕತೆ ಎಂಬ ಶೀರ್ಷಿಕೆ ಮೀರಾಳ ಕಣ್ಣುಗಳಿಗೆ ಕಾಣಿಸಿತು. ಅದನ್ನು ಓದಿದ ಕ್ಷಣ ಮೀರಾಳ ಕಣ್ಣಿನಿಂದ ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯತೊಡಗಿತು. ತಾನು ಕೀಳಾಗಿ ಕಂಡವನು ಇಂದು ತನ್ನ ಪ್ರಯತ್ನದಿಂದಲೇ ಬದುಕು ಕಟ್ಟಿಕೊಂಡಿದ್ದಾನೆ. ಆದರೆ ತಾನು ಅಹಂಕಾರದ ದಾರಿಯಲ್ಲಿ ಹೋಗಿ ಸರ್ವಸ್ವವನ್ನು ಕಳೆದುಕೊಂಡೆ ಎಂಬ ಸತ್ಯ ಆಕೆಯನ್ನು ದಹಿಸತೊಡಗಿತು. ಜೈಲಿನಲ್ಲಿ ಮೀರಾಳನ್ನು ಕಾಡುತ್ತಿದ್ದ ಅತಿದೊಡ್ಡ ದುಃಖವೆಂದರೆ ಸಿಯಾ.
ತಾನು ಮಗಳನ್ನು ಅಧಿಕಾರದ ರಾಯಭಾರಿಯನ್ನಾಗಿ ಮಾಡಲು ಹೊರಟಿದ್ದೆ. ರವಿ ಸಿಯಾಳನ್ನು ಹೇಗೆ ಬೆಳೆಸಿರಬಹುದು? ಸಿಯಾ ನನ್ನನ್ನು ದ್ವೇಷಿಸುತ್ತಿರಬಹುದೇ ಎಂಬ ಪ್ರಶ್ನೆಗಳು ಅವಳನ್ನು ಕಾಡುತ್ತಿದ್ದವು. ತನ್ನ ಮಗಳ ಮುಖವನ್ನು ನೋಡಲು ಮೀರಾಳ ಮನಸ್ಸು ಹಾತೊರೆಯುತ್ತಿತ್ತು. ಆದರೆ ಆಕೆಗೆ ತನ್ನ ಮಗಳ ಮುಂದೆ ನಿಲ್ಲಲು ಯಾವುದೇ ನೈತಿಕ ಹಕ್ಕಿಲ್ಲ ಎಂಬುದು ಆಕೆಗೆ ಚೆನ್ನಾಗಿ ಗೊತ್ತಿತ್ತು. ಕಾಲಚಕ್ರ ಉರುಳಿತು. 3 ವರ್ಷಗಳ ಶಿಕ್ಷೆ ಮುಗಿಯಿತು. ಜೈಲಿನ ಗೇಟಿನಿಂದ ಮೀರಾ ಹೊರಬಂದಾಗ ಹೊರಗಿನ ಪ್ರಪಂಚ ಸಂಪೂರ್ಣವಾಗಿ ಬದಲಾಗಿತ್ತು. ಅವಳಿಗಾಗಿ ಕಾಯುವವರು ಯಾರೂ ಇರಲಿಲ್ಲ. ಹಣವಿಲ್ಲ, ಅಧಿಕಾರವಿಲ್ಲ, ಹೆಸರಿಲ್ಲ, ಕನಿಷ್ಠ ಪಕ್ಷ ತಲೆಯ ಮೇಲೆ ಒಂದು ಸೂರು ಕೂಡ ಇಲ್ಲ. ಆಕೆ ಕೇವಲ ಒಬ್ಬ ಅಪರಾಧಿ ಎಂಬ ಹಣೆಪಟ್ಟಿಯೊಂದಿಗೆ ಹೊರಬಂದಿದ್ದಳು. ಬೀದಿಯಲ್ಲಿ ನಡೆಯುವಾಗ ಜನರು ಆಕೆಯನ್ನು ನೋಡಿ ಉಗುಳುತ್ತಿದ್ದರು, ಅಪಹಾಸ್ಯ ಮಾಡುತ್ತಿದ್ದರು. ಆಕೆಯ ಅಹಂಕಾರದ ಅರಮನೆ ಕೇವಲ ಒಂದು ಕನಸಿನಂತೆ ಮಾಯವಾಯಿತು. ಕೆಲಸಕ್ಕಾಗಿ ಆಕೆ ಹೋದ ಪ್ರತಿ ಕಚೇರಿಯಲ್ಲೂ ಆಕೆಯನ್ನು ತಿರಸ್ಕರಿಸಲಾಯಿತು. ನೀವು ಆ ಭ್ರಷ್ಟ ಅಧಿಕಾರಿಯಲ್ಲವೇ? ನಿಮ್ಮಂಥವರಿಗೆ ನಮ್ಮಲ್ಲಿ ಕೆಲಸವಿಲ್ಲ ಎಂಬ ಮಾತುಗಳು ಅವಳನ್ನು ಹತಾಶೆಯ ಕಡೆಗೆ ದೂಡಿದವು. ಮೀರಾ ಹಸಿವಿನಿಂದ ಕಂಗಾಲಾಗಿ ಪಾರ್ಕಿನಲ್ಲೋ ಅಥವಾ ಬಸ್ ನಿಲ್ದಾಣದಲ್ಲೋ ಮಲಗುವ ದಯನೀಯ ಸ್ಥಿತಿಗೆ ಬಂದಿದ್ದಳು. ತನ್ನ ಜೀವನವನ್ನು ನಡೆಸಲು ಮೀರಾ ಸಣ್ಣ ಪುಟ್ಟ ಕೆಲಸಗಳನ್ನು ಹುಡುಕತೊಡಗಿದಳು. ಮನೆಯಲ್ಲಿ ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು, ಬಟ್ಟೆ ಒಗೆಯುವುದು. ಅಂದಿನ IPS ಅಧಿಕಾರಿ ಇಂದು ಈ ಕೆಲಸಗಳಿಗಾಗಿ ಅಂಗಲಾಚುತ್ತಿದ್ದಳು. ಅವಳ ದೇಹ ಸೊರಗಿತ್ತು, ಮುಖದಲ್ಲಿನ ತೇಜಸ್ಸು ಮಾಯವಾಗಿತ್ತು. ಅವಳು ಕೇವಲ ಒಬ್ಬ ಮನುಷ್ಯಳಾಗಿ ಉಳಿದಿದ್ದಳು. ಒಂದು ದಿನ ಆಕೆ ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತು ಕೆಲಸ ಕೇಳಲು ಹೋದಳು. ಆ ಬಂಗಲೆಯ ವೈಭವ ನೋಡಿದಾಗ ಅವಳಿಗೆ ತನ್ನ ಹಳೆಯ ಬಂಗಲೆ ನೆನಪಾಯಿತು. ಅಲ್ಲಿನ ಯಜಮಾನನ ಬಳಿ ನನಗೆ ಕೆಲಸ ಕೊಡಿ, ಅಡುಗೆ ಕೆಲಸವಾದರೂ ಪರವಾಗಿಲ್ಲ ಎಂದು ಬೇಡಿಕೊಂಡಳು. ಆದರೆ ಆ ಮನೆಯ ಕೆಲಸದವರು ಅವಳನ್ನು ಕಂಡು ಹೊರಗೆ ಹೋಗು, ನೀನು ದೊಡ್ಡ ಅಧಿಕಾರಿ ಅಲ್ಲವೇ? ನಮಗೆ ಗೊತ್ತಿದೆ ನಿನ್ನ ಕತೆ, ಹೋಗು, ಇಲ್ಲದಿದ್ದರೆ ಪೊಲೀಸ್ ಕರೆಯುತ್ತೇವೆ ಎಂದು ಬೆದರಿಸಿ ಕಳುಹಿಸಿದರು. ಮೀರಾಳ ಪಾಲಿಗೆ ಆ ಕ್ಷಣ ನರಕದ ದರ್ಶನವಾಗಿತ್ತು. ತಾನು ಅಂದು ಅಧಿಕಾರದ ಬಲದಿಂದ ಮೆರೆದಿದ್ದ ದಿನಗಳು ಇಂದು ಆಕೆಗೆ ಶಾಪವಾಗಿ ಕಾಡುತ್ತಿದ್ದವು. ಈ ತಿರಸ್ಕಾರಗಳೇ ಮೀರಾಳೊಳಗೆ ಅಡಗಿದ್ದ ಅಹಂಕಾರವನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದವು. ಆಕೆಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನ ಜೀವನದ ಸಾರ್ಥಕತೆ ಇರುವುದು ಅಧಿಕಾರದಲ್ಲ, ಬದಲಾಗಿ ಪ್ರೀತಿ ಮತ್ತು ಕೃತಜ್ಞತೆಯಲ್ಲಿ ಎಂದು ಆಕೆ ಅರ್ಥ ಮಾಡಿಕೊಂಡಳು. ಆಕೆ ಪ್ರತಿದಿನ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದಳು. ನನ್ನನ್ನು ದಯವಿಟ್ಟು ರವಿ ಮತ್ತು ಸಿಯಾಳಿಗೆ ಭೇಟಿ ಮಾಡಿಸು, ನನಗೆ ಅಷ್ಟೇ ಸಾಕು. ತಾನು ಮಾಡಿದ ದ್ರೋಹಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಆಕೆ ಒಂದು ದಾರಿಯನ್ನು ಹುಡುಕುತ್ತಿದ್ದಳು. ಆಕೆಗೆ ಗೊತ್ತಿರಲಿಲ್ಲ ತನ್ನ ಜೀವನದ ಈ ನೋವಿನ ಘಟ್ಟ ಅವಳನ್ನು ಮತ್ತೆ ರವಿಯ ಕಡೆಗೆ ಕೊಂಡೊಯ್ಯುತ್ತಿದೆ ಎಂದು. ಹಸಿವು ಮತ್ತು ಅವಮಾನದ ನಡುವೆಯೂ ತನ್ನ ಮಗಳು ಸಿಯಾಳನ್ನು ಒಮ್ಮೆಯಾದರೂ ನೋಡಬೇಕೆಂಬ ಹಂಬಲ ಆಕೆಯನ್ನು ಬದುಕಿಸಿತ್ತು. ಒಂದು ದಿನ ನಗರದ ಹೊರವಲಯದಲ್ಲಿರುವ ಪ್ರತಿಷ್ಠಿತ ಅನಾಥಾಶ್ರಮ ಮತ್ತು ಶಾಲೆಯೊಂದಕ್ಕೆ ಮೀರಾ ಕಾಕತಾಳೀಯವಾಗಿ ಕೆಲಸ ಹುಡುಕಿಕೊಂಡು ಹೋದಳು. ಅದು ರವಿ ನಡೆಸುತ್ತಿದ್ದ NGO ಸಂಸ್ಥೆಯ ಶಾಖೆಯಾಗಿತ್ತು. ಅಂದು ಆ ಸಂಸ್ಥೆಯಲ್ಲಿ ದೊಡ್ಡ ಕಾರ್ಯಕ್ರಮವಿದ್ದು ಅಲ್ಲಿ ಸ್ವಯಂ ಸೇವಕರ ಅವಶ್ಯಕತೆ ಇತ್ತು. ಮೀರಾ ಆ ಸಂಸ್ಥೆಯ ಆವರಣವನ್ನು ಪ್ರವೇಶಿಸಿದಾಗ ಗೋಡೆಗಳ ಮೇಲೆ ಬರೆದಿದ್ದ ಆದರ್ಶ ನುಡಿಗಳು, ಸ್ವಚ್ಛವಾದ ವಟಾರ ಮತ್ತು ಮಕ್ಕಳ ನಗುವಿನ ಸದ್ದು ಇವೆಲ್ಲವೂ ಅವಳಿಗೆ ತನ್ನ ಮಗಳು ಸಿಯಾಳನ್ನು ನೆನಪಿಸಿದವು. ಅವಳು ಅಲ್ಲಿನ ಮ್ಯಾನೇಜರ್ ಬಳಿ ಕೆಲಸ ಕೇಳಿದಾಗ ಅವರು ಅವಳ ಹಿಂದಿನ ಹಿನ್ನೆಲೆಯನ್ನು ಕೇಳದೆ ಕೇವಲ ಅವಳ ಕಷ್ಟವನ್ನು ಕಂಡು ಕೆಲಸಕ್ಕೆ ಸೇರಿಸಿಕೊಂಡರು. ಕೆಲಸದ ನಡುವೆ ಮೀರಾ ತನ್ನ ಕೆಲಸದಲ್ಲಿ ಅತೀವ ಶ್ರದ್ಧೆ ತೋರಿಸುತ್ತಿದ್ದಳು. ಒಂದು ದಿನ ಆ ಸಂಸ್ಥೆಯ ಮುಖ್ಯಸ್ಥರು ಮಕ್ಕಳ ಸಮ್ಮುಖದಲ್ಲಿ ಭಾಷಣ ಮಾಡಲು ಬರುವುದಾಗಿ ತಿಳಿಯಿತು. ಮೀರಾ ಕುತೂಹಲದಿಂದ ಆ ವ್ಯಕ್ತಿಯನ್ನು ನೋಡಲು ಕಾದು ಕುಳಿತಿದ್ದಳು. ವೇದಿಕೆಯ ಮೇಲೆ ಬಂದು ನಿಂತವನು ಮತ್ಯಾರೋ ಅಲ್ಲ, ಸ್ವತಃ ರವಿ. ಅವನ ಮುಖದಲ್ಲಿ ಈಗ ಮೊದಲಿನ ಆ ಕಾರ್ಮಿಕನ ಸುಸ್ತು ಇರಲಿಲ್ಲ, ಬದಲಾಗಿ ಒಬ್ಬ ಯಶಸ್ವಿ ಮತ್ತು ಗೌರವಾನ್ವಿತ ಉದ್ಯಮಿಯ ಗಾಂಭೀರ್ಯವಿತ್ತು. ರವಿಯ ಪಕ್ಕದಲ್ಲಿ ಬೆಳೆದು ದೊಡ್ಡವಳಾಗಿದ್ದ ಸಿಯಾ ಕೂಡ ಇದ್ದಳು. ಸಿಯಾ ಈಗ ಒಬ್ಬ ಬುದ್ಧಿವಂತ ಯುವತಿಯಾಗಿ ಸಮಾಜ ಸೇವೆಯಲ್ಲಿ ತಂದೆಗೆ ಹೆಗಲು ನೀಡುತ್ತಿದ್ದಳು. ಮೀರಾಳು ತನ್ನ ಪತಿಯನ್ನು ಅಷ್ಟೊಂದು ಎತ್ತರದ ಸ್ಥಾನದಲ್ಲಿ ನೋಡಿದಾಗ ಆಕೆಗೆ ತನ್ನ ಮೂರ್ಖತನದ ಅರಿವಾಯಿತು. ತಾನು ಅಹಂಕಾರದಿಂದ ತುಳಿದು ಹಾಕಿದ ವ್ಯಕ್ತಿ ಇಂದು ನೂರಾರು ಜನರ ಪಾಲಿಗೆ ದೇವರಾಗಿದ್ದ. ವೇದಿಕೆಯ ಮೇಲಿದ್ದ ಸಿಯಾಳನ್ನು ಕಂಡಾಗ ಮೀರಾಳ ಎದೆ ಬಿರಿಯುವಂತಾಯಿತು. ತಾನು ಮಗಳ ಬದುಕಿನಲ್ಲಿ ಇಲ್ಲದಿದ್ದರೂ ರವಿ ಅವಳನ್ನು ಎಷ್ಟು ಸಂಸ್ಕಾರವಂತಳಾಗಿ ಬೆಳೆಸಿದ್ದಾನೆ ಎಂಬುದು ಮೀರಾಳಿಗೆ ಅರ್ಥವಾಯಿತು. ಕಾರ್ಯಕ್ರಮದ ನಂತರ ರವಿ ಮತ್ತು ಸಿಯಾ ಮಕ್ಕಳ ವಿಭಾಗಕ್ಕೆ ಭೇಟಿ ನೀಡಿದರು. ಅಲ್ಲಿ ಕೆಲಸ ಮಾಡುತ್ತಿದ್ದ ಮೀರಾಳನ್ನು ನೋಡಿ ರವಿ ಒಂದು ಕ್ಷಣ ಸ್ತಂಭೀಭೂತನಾದ. ಮೀರಾಳ ಹಳೆಯ ತೇಜಸ್ಸು ಮಾಸಿದ್ದರೂ ಆಕೆಯ ಕಣ್ಣುಗಳಲ್ಲಿನ ಪಶ್ಚಾತ್ತಾಪದ ನೋವು ರವಿಗೆ ಅರ್ಥವಾಯಿತು. ಸಿಯಾ ತನ್ನ ತಾಯಿಯನ್ನು ಗುರುತಿಸಿದಳು, ಆದರೆ ಅವಳ ಮುಖದಲ್ಲಿ ದ್ವೇಷವಿರಲಿಲ್ಲ, ಬದಲಾಗಿ ಒಂದು ರೀತಿಯ ಅಪರಿಚಿತ ಭಾವವಿತ್ತು. ಮೀರಾ ರವಿಯ ಪಾದದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ರವಿ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನಾನು ಆಕಾಶದ ಎತ್ತರಕ್ಕೆ ಏರಿದೆ ಎಂದುಕೊಂಡು ನನ್ನ ಅಸ್ತಿತ್ವದ ಬೇರುಗಳನ್ನೇ ಕಳೆದುಕೊಂಡಿದ್ದೆ.
ಇಂದು ನಾನು ಬರಿಗೈಯಲ್ಲಿದ್ದೇನೆ, ಆದರೆ ನನ್ನ ಪಾಪದ ಭಾರ ನನ್ನನ್ನು ಕುಸಿಯುವಂತೆ ಮಾಡುತ್ತಿದೆ ಎಂದು ಅಂಗಲಾಚಿದಳು. ರವಿ ಸಮಾಧಾನದಿಂದ ಮೀರಾಳ ಕಡೆ ನೋಡಿದ. ಅವನ ಮುಖದಲ್ಲಿ ಕೋಪವಿರಲಿಲ್ಲ, ಬದಲಾಗಿ ಒಂದು ರೀತಿಯ ಪ್ರಬುದ್ಧತೆ ಇತ್ತು. ಮೀರಾ, ಅಹಂಕಾರ ಎಂಬುದು ಮನುಷ್ಯನನ್ನು ದಾರಿ ತಪ್ಪಿಸುತ್ತದೆ ಎಂಬ ಸತ್ಯ ನಿನಗೆ ಈಗ ಅರ್ಥವಾಗಿದೆ. ನಾನು ನಿನ್ನನ್ನು ಮೊದಲೇ ಕ್ಷಮಿಸಿದ್ದೆ, ಆದರೆ ನಿನ್ನನ್ನು ನೀನು ಕ್ಷಮಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಂಡೆ. ಸಿಯಾ ನಿಧಾನವಾಗಿ ಮೀರಾಳ ಬಳಿ ಬಂದು ಅವಳ ಕೈ ಹಿಡಿದಳು. ಅಮ್ಮ, ಅಪ್ಪ ನನಗೆ ಎಂದಿಗೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿಲ್ಲ. ನೀವು ಸಾಧನೆ ಮಾಡಬೇಕೆಂದು ಅಪ್ಪ ಯಾವಾಗಲೂ ಹೇಳುತ್ತಿದ್ದರು. ಆದರೆ ಸಾಧನೆ ಮಾಡುವಾಗ ಕೃತಜ್ಞತೆಯನ್ನು ಮರೆಯಬಾರದು ಎಂಬ ಪಾಠವನ್ನು ಅಪ್ಪ ನನಗೆ ಕಲಿಸಿದ್ದಾರೆ. ಸಿಯಾಳ ಆ ಮಾತು ಮೀರಾಳ ಮನಸ್ಸನ್ನು ಆಳವಾಗಿ ತಟ್ಟಿತು. ರವಿ ಮೀರಾಳನ್ನು ಎಬ್ಬಿಸಿ ಕುರ್ಚಿಯ ಮೇಲೆ ಕೂರಿಸಿದ. ಅವಳನ್ನು ಅಲ್ಲಿ ಕೆಲಸದವಳಾಗಿ ಉಳಿಸಿಕೊಳ್ಳಲಿಲ್ಲ. ಬದಲಾಗಿ ತನ್ನ NGO ಸಂಸ್ಥೆಯ ಒಂದು ವಿಭಾಗದ ಜವಾಬ್ದಾರಿಯನ್ನು ಅವಳಿಗೆ ವಹಿಸಿಕೊಟ್ಟನು. ನೀನು ಕಲಿತ ವಿದ್ಯೆ, ನಿನ್ನ ಅನುಭವ ಇಂದು ಈ ಮಕ್ಕಳಿಗೆ ದಾರಿದೀಪವಾಗಲಿ. ಇದೇ ನಿನಗೆ ಸಿಗುವ ದೊಡ್ಡ ಪ್ರಾಯಶ್ಚಿತ್ತ ಎಂದು ರವಿ ಹೇಳಿದಾಗ ಮೀರಾಳ ಕಣ್ಣೀರು ಸಂತೋಷದ ಕಣ್ಣೀರಾಗಿ ಬದಲಾಯಿತು. ಮೀರಾಳ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅವಳು ಈಗ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಬಡವರಿಗೆ ಮತ್ತು ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸದಲ್ಲಿ ತೊಡಗಿಕೊಂಡಳು. ಅಹಂಕಾರದಿಂದ ಆಕೆ ಸಮಾಜದಿಂದ ದೂರವಾಗಿದ್ದಳು. ಈಗ ಅದೇ ಸಮಾಜ ಸೇವೆ ಮಾಡುತ್ತಾ ಮತ್ತೆ ಎಲ್ಲರ ಪ್ರೀತಿಯನ್ನು ಗಳಿಸಿದಳು. ಕುರ್ಚಿ ಅಥವಾ ಅಧಿಕಾರ ಶಾಶ್ವತವಲ್ಲ. ಮನುಷ್ಯನ ನಡವಳಿಕೆ ಮತ್ತು ಕೃತಜ್ಞತೆಯೇ ಅವನು ಪಡೆದ ಅತ್ಯಂತ ದೊಡ್ಡ ಆಸ್ತಿ. ಅವಳು ರವಿ ಮತ್ತು ಸಿಯಾಳೊಂದಿಗೆ ಹೊಸ ಬದುಕನ್ನು ಕಟ್ಟಿಕೊಂಡಳು. ಆದರೆ ಈ ಬಾರಿ ಅಧಿಕಾರದ ಮದ ಅವಳನ್ನು ಕಾಡಲಿಲ್ಲ. ಬದಲಾಗಿ ರವಿಯ ತ್ಯಾಗಕ್ಕೆ ಅವಳು ಋಣಿಯಾಗಿದ್ದಳು. ರವಿ, ಮೀರಾ ಮತ್ತು ಸಿಯಾರದ್ದು ಈಗ ಒಂದು ಸುಂದರ ಕುಟುಂಬವಾಗಿತ್ತು. ಅಂದು ಬೀದಿಗೆ ಬಿದ್ದಿದ್ದ ಮೀರಾ ಇಂದು ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದಳು. ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಬದಲಾಗಿ ಅಹಂಕಾರದ ಶಿಖರದಿಂದ ಪತನಗೊಂಡವರ ಕತೆ. ಮೀರಾಳ ಪಾಲಿಗೆ ರವಿ ಕೇವಲ ಪತಿಯಾಗಿರಲಿಲ್ಲ, ಅವನು ಅವಳಿಗೆ ಬದುಕಿನ ಅರ್ಥವನ್ನು ಕಲಿಸಿದ ಗುರುವಾಗಿದ್ದನು. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.